ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪವರ್ ಶೇರಿಂಗ್ ಫೈಟ್ ನಡುವೆ ಈಗ ರಾಜ್ಯ ರಾಜಕೀಯದಲ್ಲಿ ಶಾಸಕರ ಪತ್ರದ ಸ್ಫೋಟ ಅಂತಾನೆ ಹೇಳ್ಬೋದು. ಸಂಪುಟ ಪುನಾರಚನೆಗಾಗಿ ಹೈಕಮಾಂಡ್ 31 ಶಾಸಕರು ಪತ್ರ ಬರೆದಿದ್ದಾರೆ ಸುರ್ಜೇವಾಲಾ ಅವರಿಗೆ. ಪವರ್ ಶೇರಿಂಗ್ ಫೈಟ್ ನಡುವೆ ಶಾಸಕರ ಪತ್ರದ ಸ್ಫೋಟ. ಸಂಪುಟ ಪುನಾರಚನೆಗಾಗಿ ಹೈಕಮಾಂಡ್ 31 ಶಾಸಕರಿಗೆ ಪತ್ರ ಬರೆದಿದೆ. ಸಿದ್ದು ಡಿಕೆಶಿ ಕುರ್ಚಿ ಫೈಟ್ ನಡುವೆ ದಲಿತ ಸಿಎಂ ಕೂಗು ಜೋರಾಗಿದೆ. ಈಗ ಸಿದ್ದು ಡಿಕೆಶಿ ಕುರ್ಚಿ ಫೈಟ್ ನಡುವೆ ದಲಿತ ಸಿಎಂ ಕೂಗು ಜೋರಾಗಿದ್ದು, ಯಾದಗಿರಿಯಲ್ಲಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತಣ್ಣೂರು ಪ್ರತಿಕ್ರಿಯೆ ನೀಡಿದ್ದಾರೆ. ದಲಿತ ಸಿಎಂ, ಲಿಂಗಾಯತ ಸಿಎಂ, ಒಬಿಸಿ ಸಿಎಂ ಎಲ್ಲ ಹೈಕಮಾಂಡ್ ತೀರ್ಮಾನವನ್ನ ಸಿಎಂ ಮಾಡುವ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಬಜೆಟ್ ಮುಗಿಯುವವರೆಗೂ ಸಚಿವ ಸಂಪುಟ ಪುನಾರಚನೆ ಆಗಲ್ಲ ಎಂದಿದ್ದಾರೆ ಶಾಸಕ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಫೈಟ್ ನಡುವೆ ಈಗ ರಾಜ್ಯದಲ್ಲಿ ಸಾಕಷ್ಟು ಈಗ ಸುದ್ದಿಯಾಗಿ ಸದ್ದಾಗ್ತಾ ಇರೋದು. ಸುಮಾರು ಈಗಾಗಲೇ ಹೊಸ ಶಾಸಕರು ಆಯ್ಕೆಯಾದಂಥ ಶಾಸಕರು ಕೂಡ ಸಚಿವ ಸಂಪುಟ ಒಂದು ವೇಳೆ ಪುನರ್ರಚನೆ ವಿಸ್ತರಣೆ ಆದರೆ ತಮಗೂ ಕೂಡ ಸಚಿವ ಸ್ಥಾನ ನೀಡಬೇಕೆಂದು ಅವರು ಕೂಡ ಸಹಿ ಮಾಡಿದ್ದು ಕೂಡ ಈಗಲೇ ರಾಹುಲ್ ಗಾಂಧಿ, ಅದೇ ರೀತಿಯಾಗಿ ಸುರ್ಜೇವಾಲಾ ಅವರಿಗೂ ಕೂಡ ಪತ್ರ ಕೂಡ ಬರೆದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಅವರು ಕೂಡ ಸಹಿ ಕೂಡ ಮಾಡಿದ್ದಾರೆ. ಹೀಗಾಗಿ ಅವರು ಕೂಡ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಅವರು ನಮ್ಮ ಜೊತೆ ಇದ್ದಾರೆ. ಏನಾಯ್ತು ಸರ್, ತಾವು ಕೂಡ ಏನು ಶಾಸಕರೇನು ಹೊಸ ಶಾಸಕರು ಆಯ್ಕೆ ಆಗಿದ್ರಿ, ಸಹಿ ಮಾಡಿದ್ರಿ, ಸಚಿವ ಸ್ಥಾನ ನೀಡಬೇಕಂತ ತಾವು ಕೂಡ ಸಿಗ್ನೇಚರ್ ಮಾಡಿದ್ರಿ, ಏನು ಹೇಳ್ತೀರಿ ಸರ್? ರೀಶಫಲ್ ಆಗ್ತದೆ ಯಾರು ಹೇಳಿದ್ರು ತಮಗೆ? ಇಲ್ಲ ಸರ್, ಅಂತ ಲೆಟರ್ನಲ್ಲಿ ಉಲ್ಲೇಖ ಇದೆ ಸರ್, ಸಚಿವ ಸ್ಥಾನದಾದ್ರೆ ತಾವೊಂದು ಸಿಗ್ನೇಚರ್ ಮಾಡಿದ್ರೆ ಸರ್. ಒಂದು ವೇಳೆ ನಮ್ಮ ಮುಖ್ಯಮಂತ್ರಿಯವರು ರೀಶಫಲ್ ಮಾಡಿದ್ರೆ ಹೊಸಬರಿಗೆ ಚಾನ್ಸ್ ಕೊಟ್ಟರೆ ಚೆನ್ನಾಗಿ ಎಂಬ ಮಾತು ಹೇಳಿದ್ದೀವಿ. ಆದರೆ ಅದು ಏನಿದ್ರೂ ವಿಚಾರ ನಾವು ಕೇಳಿದ್ರೆ ಕೊಡ್ತಾರಂತ ಏನು ಪ್ರಶ್ನೆ ಇರೋದಲ್ಲ. ಏನಿದ್ರು ಹೈಕಮಾಂಡಿಗೆ ಬಿಟ್ಟು ವಿಚಾರ, ನಾವು ಹೈಕಮಾಂಡಿಗೆ ಭದ್ರಾಗಿರ್ತೀವಿ. ಯಾಕಂದ್ರೆ ತಾವು ಸರ್ ಈಗಲೇ ಕೆಲ ಶಾಸಕರು ಈಗಲೇ ಸಚಿವರು ಅವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅಭಿಪ್ರಾಯ ಕೂಡ ಹೈಕಮಾಂಡ್ ವಲಯದಲ್ಲಿದೆ. ಕೆಲ ಶಾಸಕರು ಕೂಡ ನಮಗೆ ಸಚಿವರು ಕೈ ಸಿಗ್ತಾ ಇಲ್ಲ, ಹೀಗಾಗಿ ಇದೊಂದು ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ದಾರೆ. ಈ ವಿಚಾರವಾಗಿ ಏನು ಹೇಳ್ತೀರಿ? ನಾವು ಯಾವ ಸಚಿವರ ಬಗ್ಗೆ ಶಿಕಾಯತ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಯಾರು ಒಳ್ಳೆಯವರು ಯಾರು ಏನಂಬೋದು ಮುಖ್ಯಮಂತ್ರಿಯವರಿಗೆ ಬಿಟ್ಟು ವಿಚಾರ, ಹೈಕಮಾಂಡಿಗೆ ಬಿಟ್ಟು ವಿಚಾರ. ಅವರು ವಿಚಾರ ಮಾಡಿ ಯಾರನ್ನು ಇದು ಮಾಡಬೇಕು, ಯಾರಿಗೆ ಇದು ಮಾಡ್ಬೇಕಂತ ನಾನು ಯಾರೂ ವೈಯಕ್ತಿಕವಾಗಿ ಯಾವ ಸಚಿವರ ಬಗ್ಗೆ ಶಿಕಾಯತ್ ಮಾಡೋದು. ಸರ್, ಇದು ಸಿಗ್ನೇಚರ್ ಮಾಡಿದ್ದು ಯಾವಾಗ ಮಾಡಿದ್ರು ಸರ್? ಇದು ನನಗೇನು ನೆನಪಿಲ್ಲ. ಇಲ್ಲ ಸರ್, ಬೆಳಗಾವಿ ಅಧಿವೇಶನ ಕಾಲದಲ್ಲಿ ಸೆಷನ್ದಲ್ಲಿ ಮಾಡಿದ್ದಾರೆ ಒಟ್ಟು. ಹಾಂ ಸರ್. ಆದರೆ ಯಾವಾಗಂಬೋದು ನನಗೆ ಪಕ್ಕ ಡೇಟ್ ಗೊತ್ತಲ್ಲ. ಹಾಂ ಸರ್. ಈಗ ಒಂದು ವೇಳೆ ಸರ್, ಈಗ ಹೊಸ ಶಾಸಕರು ನಿಮ್ಮ ಹಿರಿತನ ಇವೆಲ್ಲ ಪರಿಗಣಿಸಿ, ಆಮೇಲೆ ಖರ್ಗೆ ಅವ್ರ ಖಾಸ್ ಆಪ್ತರು ಪರಿಗಣಿಸಿ ಸಚಿವ ಸ್ಥಾನ ಒಂದು ವೇಳೆ ಕೊಟ್ಟರೆ ನಿಮ್ಮ ಕನಸು ಏನಾಗಿರ್ಬೋದು? ಇಲ್ಲ, ಕನಸಿನ ಪ್ರಶ್ನೆ ಬರೋದಿಲ್ಲ, ಪರಿಗಣಿಸೋ ಪ್ರಶ್ನೆ ಬರೋದಿಲ್ಲ. ಕಾಯಸು ಎಲ್ಲರಿಗೂ ಇರ್ತದೆ ಆಸೆ ಆಕಾಂಕ್ಷೆ ಎಂಬುದು. ಎಲ್ಲ 136 ಜನ ಶಾಸಕರಿಗೆ ಆಸೆ ಆಕಾಂಕ್ಷೆ ಸಚಿವರಾಗಬೇಕಂತ ಆಸೆ ಇರ್ತದೆ. ಸಚಿವರಾದವರಿಗೆ ಮುಖ್ಯಮಂತ್ರಿ ಆಗಬೇಕು, ಉಪಮುಖ್ಯಮಂತ್ರಿ ಆಗಬೇಕಂತ ಆಸೆ ಇರ್ತದೆ. ಅವ್ರ ಆಸೆ ಆಕಾಂಕ್ಷೆ ಈಡೇರಂಗಿದ್ರೆ 136 ಜನ ಶಾಸಕರಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಾರು ಆಗಬೇಕೆಂಬುದು ವಿಚಾರ ಮಾಡಿ ಅಳೆದು ತೂಗಿ ಹೈಕಮಾಂಡು ಮತ್ತು ಮುಖ್ಯಮಂತ್ರಿಯವ್ರಿಗೆ ಬಿಟ್ಟು ವಿಚಾರ, ಅವ್ರು ಯಾರಿಗೆ ಮಾಡೋದು ಮಾಡ್ತಾರೆ. ಅವ್ರು ಮಾಡಿದಕ್ಕೆ ನಾವು ಭದ್ರಾಗಿರ್ತೀವಿ. ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಹೊಸ ಶಾಸಕರ ಆದ್ಯತೆ ಕೊಟ್ಟರೆ ಅನುಕೂಲ ಆಗ್ಬೋದು ಅಂತ? ಇಲ್ಲ, ಹೊಸ ಶಾಸಕರಿಗೆ ಕೊಡಬೇಕು. ಯಾಕಂದ್ರೆ ಹೊಸ ಶಾಸಕರಿಗೆ ಒಂದು ವೇಳೆ ಸಚಿವ ಸ್ಥಾನ ಕೊಟ್ಟರೆ ಅವರಿಗೂ ಅನುಭವ ಆಗ್ತದೆ. ಮತ್ತು ಅವರು ಹೆಚ್ಚಾಗಿ ಉತ್ಸಾಹದಿಂದ ಕೆಲಸ ಮಾಡ್ತಾರೆ. ಮತ್ತು ನಮ್ಮ ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿ ಎಲ್ಲ ಕಡೆ ಅಭಿವೃದ್ಧಿ ಆಗೋದಕ್ಕೆ ಚಾನ್ಸಸ್ ಹೆಚ್ಚಿಗೆ ಇರ್ತದೆ. ಅದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗದವ್ರು ಹೆಚ್ಚಿಗೆ ಸಿಗ್ಬೇಕಂತ ಮತ್ತೆ ಅದು ನಾನು ಹೇಳಿದ್ನಲ್ಲ, ಕಲ್ಯಾಣ ಕರ್ನಾಟಕಕ್ಕೆ ಅಂತ ಆಗಲಿ ಬೇರೆ ಆಗಲಿ ಎಲ್ಲೇ ಆಗಲಿ ನಮ್ಮ ಒಟ್ಟು ಹೊಸ ಶಾಸಕರಿಗೆ ಕೊಟ್ಟರೆ ಚೆನ್ನಾಗಿ ಎಂಬುದು ಅಭಿಪ್ರಾಯ ಅದ. ಅದು ಏನಿದ್ರೂ ಹೈಕಮಾಂಡಿಗೆ ಬಿಟ್ಟು ವಿಚಾರ, ಅದು ನಮ್ಮದೇನಿದೆಲ್ಲ. ಥ್ಯಾಂಕ್ ಯು. ಇದು ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಅವರ ಅಭಿಪ್ರಾಯವಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಹೊಸ ಶಾಸಕರಿಗೆ ಸಚಿವ ಸ್ಥಾನ ನೀಡಿದರೆ ಸಾಕಷ್ಟು ಅನುಕೂಲವಾಗಲಿದೆ. ಆದರೆ ಇದು ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟದ್ದು ಎಂಬ ಮಾತುಗಳನ್ನು ಹೇಳಿದ್ದಾರೆ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ.
ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.